ಸರ್ ಮುನಿರತ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪವನ್ನು ಮುನಿರತ್ನ ಅವರು ಮಾಡಿದ್ದಾರೆ. ಮತ್ತೆ ಅವರಿಗೆ ಶಾಸಕರಾಗಿ ಅವರಿಗೆ ಕಾರ್ಯಕ್ರಮದಲ್ಲಿ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಪ್ರಾಯೋಜಿತವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆದರೂ ಪ್ರೋಟೋಕಾಲ್ನ ಪಾಲಿಸಲೇಬೇಕು. ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಧಿಕಾರ ಶಾಸಕನಿಗೆ. ಅದು ಪ್ರೋಟೋಕಾಲ್ನ ಪಾಲಿಸಲೇಬೇಕು. ಅವ್ರ ಪಕ್ಷದ ಕಾರ್ಯಕ್ರಮ ಆದರೆ ನಮ್ಮದೇನೂ ಆಕ್ಷೇಪಣೆ ಇಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಬಾರ್ದು. ಈಗ ಸ್ಪಷ್ಟಪಡಿಸಲಿ, ಅದು ಸರ್ಕಾರಿ ಕಾರ್ಯಕ್ರಮನ ಪಕ್ಷದ ಕಾರ್ಯಕ್ರಮನ. ಸರ್ಕಾರಿ ಕಾರ್ಯಕ್ರಮ ಆದರೆ ಪ್ರತಿಯೊಬ್ಬ ಶಾಸಕನ ಹಕ್ಕು, ಮುನಿರತ್ನ ಅವ್ರ ಹಕ್ಕು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರನ್ನು ಆಮಂತ್ರಿಸದೇ ಇದ್ದರೆ ಅದು ಅಪರಾಧ ಆಗುತ್ತೆ, ಹಕ್ಕುಚ್ಯುತಿಯಾಗತ್ತೆ. ಹಕ್ಕುಚ್ಯುತಿ ಮಾಡಿದಂಥವ್ರ ಮೇಲೆ ಕ್ರಮ ಆಗಬೇಕು. ಇನ್ನೊಂದು ಸಾರ್ವಜನಿಕ ಸಭ್ಯತೆ ಅಂತಿರುತ್ತೆ. ಎಷ್ಟೇ ಸ್ನೇಹ ಇದ್ರೂ ಸಾರ್ವಜನಿಕವಾಗಿರಬೇಕಾದ್ರೆ ಸಭ್ಯವಾಗಿ ನಡ್ಕೊಳ್ಬೇಕು ಅನ್ನೋದು ಸಾರ್ವಜನಿಕ ಸಭ್ಯತೆಯ ಪಾಠ ಹೇಳೋದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಶಾಸಕ ಮುನಿರತ್ನ ಅವರನ್ನು ಸಭ್ಯ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ. ಯಾಕೆ ಅಂದರೆ ಅವರಿಗೊಂದು ಹೆಸರಿದೆ, ಅವರು ಶಾಸಕರಿದ್ದಾರೆ. ಅವ್ರನ್ನ ನೀವು ಕರೆದಿರೋ ರೀತಿ ಅದು ನೀವು ಸಾರ್ವಜನಿಕವಾಗಿರ್ತಕ್ಕಂಥ ಸಭ್ಯತೆಯ ಪಾಠವನ್ನು ಮರ್ತಿದ್ದೀರಿ ಅಂಥೇಳಿ ಅನ್ನೋದನ್ನು ತೋರಿಸುತ್ತೆ. ಅದು ನೀವು ಸರಿಯಾಗಿ ರೀತಿಯಲ್ಲಿ ಸಭ್ಯವಾಗಿ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಆಗುತ್ತೆ. ಇನ್ನು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದ್ದರೆ ಅದು ಹಕ್ಕುಚ್ಯುತಿ. ಆ ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿರೋರ ಮೇಲೆ ಕ್ರಮ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಂವಿಧಾನ ಅನ್ನೋದು ಬರೀ ಒಂದು ಪುಸ್ತಕದೊಳಗಿರೋದಲ್ಲ. ಅದನ್ನು ಯಾರು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಯಾರು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಅಳವಡಿಸ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಜನಪ್ರತಿನಿಧಿಯ ಭಾವನೆಗಳು ಅರ್ಥ ಆಗ್ತವೆ, ಜನಪ್ರತಿನಿಧಿಗಳು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಕಾಂಗ್ರೆಸ್ಸು ಪ್ರಜಾಪ್ರಭುತ್ವದಲ್ಲಿ ತಾನು ಡಿಕ್ಟೇಟರ್ ಅಂತ ಭಾವಿಸಿದೆ. ಆ ಕಾರಣದಿಂದಾಗಿ ಶಾಸಕನ ಹಕ್ಕನ್ನು ಕಟೇಲ್ ಮಾಡುವಂಥ ಕುಮ್ಮಕ್ಕಿಗೆ ತಾವು ಅವಕಾಶವನ್ನು ಕೊಟ್ಟಿದ್ದು ತಪ್ಪು ಅಂಥೇಳಿ ನನಗನ್ಸುತ್ತೆ. ಮತ್ತು ನೀವು ಸಭ್ಯವಾಗಿ ನಡ್ಕೊಂಡಿದ್ದೀರಿ ಅಂತ ಅನ್ನಿಸ್ತಾ ಇಲ್ಲ ಸಾರ್ವಜನಿಕವಾಗಿ. ನೀವು ಖಾಸಗಿಯಾಗಿ ಸ್ನೇಹ ದೋಸ್ತು ಇವೆಲ್ಲ ನಡೀತವೆ. ಆದರೆ ಸಾರ್ವಜನಿಕವಾಗಿ ನೀವು ಉಪಮುಖ್ಯಮಂತ್ರಿ, ಅವ್ರ ಶಾಸಕರು, ನಾಳೆ ಯಾರಾದರೂ ನಿಮ್ಮನ್ನು ಹೀಗೆ ಸಾರ್ವಜನಿಕವಾಗಿ ಕರೆದ್ರೆ ವಿಧಾನಸೌಧದಲ್ಲೋ ವಿಧಾನಸೌಧ ಹೊರಗೋ ನಿಮ್ಮ ಭಾವನೆ ಹೇಗಿರುತ್ತೆ, ನೋಡೋರು ಹೇಗೆ ಭಾವಿಸ್ತಾರೆ? ಹಾಗಾಗಿ ಸಾರ್ವಜನಿಕವಾಗಿ ಯಾವ ರೀತಿ ವ್ಯವಹರಿಸಬೇಕು ಅನ್ನೋದನ್ನು ಇಷ್ಟು ದಿನ ಆದರೂ ತಾವು ಅರ್ಥ ಮಾಡ್ಕೊಳ್ಳದೇ ಇರೋದು ಈ ನಾಡಿನ ದುರದೃಷ್ಟ ಅಂತ ಹೇಳಬೇಕಾಗತ್ತೆ.